ಹಚ್ಚಿಲ್ಲವಾ ಹಚ್ಚಿಲ್ಲ. ಬರ್ತಾ ಬಿಡು, ಮನಿ ಸ್ವಚ್ಛ ಮಾಡಕ್ಕೆ ಹೋಗ್ಯಾಳಲ್ಲ, ದೀಪ ಹಚ್ತೇನೆ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಬರ್ತಾತೋ. ಹಂಗಲ್ಪ ಮೊದ್ಲ ಅಸ್ತಮ ಐತಕಿ ಗೋಟು ಆ ಮನಿ ನನಗೆ ಆಮೇಲೆ ನೆನಪಾತದ. ದುಳ ಹೊಡಿತೇನೆ ಅಂತ ಹೋಗ್ಯಾಳ, ಅಲ್ಲಿ ಏನ್ಕೇನ್ರ ಹೆಚ್ಚು ಕಮ್ಮಿ ಆಗಿ ಅದ ಒಂದು ಹೊಟ್ಟಬೇನ ಅಷ್ಟೇ, ಮತ್ತೇನಿಲ್ಲ. ಇಲ್ಲ ಇಲ್ಲ ಹಂಗೇನಾಗಲ್ಲ ತಗೋ, ಅರ್ಬಿ ಕಟ್ಕೊಂಡು ಮಾಡಂತ ಹೇಳೀನಿ. ಆ ದುಳಗಿಳ ಏನು ಹೊಡಿತಾಳ, ಮನಿ ಏನು ದುಳಗಿರ್ತೈತಿ, ಏನಿಲ್ಲ, ಬರೀ ಒಟ್ಟು ಕಸ ಹೊಡೆದು ಕಲ್ಲು ವರ್ಷಿ ಜಳಕ ಮಾಡಿ ಪೂಜೆ ಮಾಡಿ ಬರ್ತೇನೆ ಅಂತ ಹೇಳೋಗ್ಯಾಳ. ಹೌದಾ, ಸರಿ ಹಂಗಾರ ಸರಿ. ಅಂದಂಗ ಹುಡುಗಿಲತ್ವಾ ಅದ ಬರ್ತಾಳಪ್ಪ. ನೀಲಾ, ಇದು ಡಾಕ್ಟರ್ ಕಡೆ ಕೇಳ್ಕೊಂಬಂದಿನ ಅಪಾಯಿಂಟ್ಮೆಂಟ್ ನಾಳೆ ಐತಿ ನೋಡಿ, ಹೋಗ್ಬೇಕು ದವಾಖಾನಿಗೆ. ಹ್ಞೂ ರೀ, ನಾಳೆ ಎಷ್ಟೊತ್ತಿಗೆ ಬೆಳಗ್ಗೆ ದೌಡ ಹೋಗ್ಬಿಡೋಣ? ಬೆಳಗ್ಗೆ ಹೋಗ್ಬಿಡೋಣ. ಯಾಕೆ ಒಂಥರ ಸಪ್ಪಗದಿಯಲ್ಲ? ಏನಿಲ್ಪ, ಅವ್ವ ಮನೆಗೆ ಹೋಗಿದ್ಲ ಅಲ್ಲೇ, ಅದಕ್ಕೆ ಆಕಿಗೆ ಸುಸ್ತಿಗಿಸ್ತಾಕತೆ ಏನ ಅಂತ ಯೋಚನೆ ಮಾಡತ್ತಿದ್ದೆ. ನೀಲ್ ತಗೋ ಬರ್ತಾರ. ಅಮ್ಮ ಇಲ್ಲೋದ್ಲು? ಅಮ್ಮ ಒಳಗದಾಳ, ಅದೇನ ಬರೀದೈತಂತೆ ಬರ್ಯಾಕತ್ತಾಳ. ಅಮ್ಮ ಯಪ್ಪ, ಒಂದು ಬೆಳಗಿಂದ ಎಷ್ಟೊತ್ತು ನಿಂದಿರ್ತೀನಿ ನೀನು, ಹೋಗಿ ಒಂಚೂರು ಅಡ್ಡಾಗ ಹೋಗು, ಮಕ್ಕ ಹೋಗು. ಅಲ್ಲ ಇವ ನಾನೇನು ದಂಟ ಕಡೆಯಾಕೆ ಹೋಗ್ಬೇಕಾಗೈತಿ, ನಂದರೆ ಏನು ಕೆಲಸ ಆಯ್ತು, ನಾನು ಹೋಗಿ ಒಂದಿಟ್ಟು ಕುಂದಿರ್ತೀನಿ, ನೀನು ಕೊನೆಗೆ ಹೋಗಿ ಮಕ್ಕ ಹೋಗು. ಅರೇ ಕ್ಯಾ ಶಂಕರಂದು ಅಣ್ಣ, ಅರೇ ಬಹುತ್ ಅಚ್ಚಾಗೆ ಕಟ್ತಾ ಇದ್ದೀರಿ ಗರ್ಮೆ. ಹ್ಞೂ ರೀ ಸೆಟೋರ, ನಿಮ್ದು ಏನಾರು ಇದ್ರೆ ಹೇಳ್ರಿ ಮುಗಿಸ್ಕೊಡೋಣಂತ. ಅರೇ ಕ್ಯಾ ನಮ್ದುಗೆ ಮನೆಗೆ ಕಟ್ಟೋದು? ಅರೇ ನಮ್ದು ಹಬ್ಬದು ಇದ್ರಲ್ಲ ಅವಾಗಲೇ ಮನೆಗೆ ಕಟ್ಟಿ ಮುಗಿಸಿದಾರೆ, ಅದೇ ಮನೆಯಲ್ಲಿ ಇರೋದು. ಹಾ ಅರೇ ಈ ಉಸುಗು ಸಿಮೆಂಟು ಈ ಇಟ್ಗೆ ಇದು ರೇಟ್ಗೆ ನಮ್ದುಗೆ ಮನೆಗೆ ಕಟ್ಟಕ್ಕೆ ಆಗ್ತಾವ್. ಅರೇ ನಮ್ದು ಹೊಲದಲ್ಲಿ ಏನೋ ಗರ್ನಾಟ್ಗೆ ಇದ್ದಿದೆ, ಅರೇ ನಸೀಬು ಇದೆ ಮಲ್ಲೇಸಂದು ಅಣ್ಣಂದು. ಹಾ ಮಲ್ಲೇಸಂದು ಅಣ್ಣ, ನಿಮ್ದುಗೆ ನೋಡ್ಬಿಟ್ಟು ನಮ್ದುಗೆ ಬಾಳ ಖುಷಿಗೆ ಆಗ್ಬಿಡ್ತು, ಏನು ಬರ್ಬರ್ತಾ ನಿಮ್ದು ಬಾಳ ದೊಡ್ಡದು ಆಗ್ತಾ ಇದೆ. ಯಪ್ಪ ಪುಣ್ಯಾತ್ಮ, ಮಾತಾಡ್ಲಿ ಚಂದಾಗಿ. ನಂದು ನೋಡಿ ನಸೀಬ್ ಆಗೈತಂತಿ, ಇದು ಖುಷಿ ಆಗೈತಂತಿ, ದೊಡ್ಡದಾಗ್ತೈತಿ. ಏನ್ ದೊಡ್ಡದಾಗೈತ್ಲೆ, ಇರಾಟ ಐತಿ. ಅರೇ ಮಲ್ಲೇಸಂದು ಅಣ್ಣ, ನಿಮ್ದು ರೇಂಜ್ಗೆ ತುಂಬಾ ದೊಡ್ಡದು ಆಗ್ತಾ ಇದೆ. ಹಾ ನಿಮ್ದು ನಸೀಬ್ದು ನೋಡ್ಬಿಟ್ಟು ನಮ್ದು ಖುಷಿಗೆ ಆಗ್ತಾ ಇದೆ. ಅಯ್ಯೋ ನಿಮಗೇನ್ ಕಡಿಮೆ ಆಗೈತ್ರಿ ಸೆಟೋರ, ಬಂಗಾರದ ಅಂಗಡಿ ಐತಿ ಬೇಕಾದಂಗದಿರಪ್ಪ. ಏನ್ ನಮ್ದು ಬಿಡ್ರಿ ಈಗ ಬಂದೈತಿ, ನೀವೇನ್ರಿ ಏನ್ ಇದ್ದಂತಾರದಿರಪ್ಪ ನೀವು. ನಮ್ಗೆ ಹೇಳ್ತಿರಲ್ಲ, ಬಂಗಾರ ಚೆಂಚ ಬಾಯಾಗಿ ಇಟ್ಕೊಂಡ ಹುಟ್ಟಿರಪ್ಪ, ನಿಮ್ಗೇನ್ ಕಡಿಮೆ ಆಗೈತಿ? ಒಂದೊಂದು ನಕ್ಲೇಸ್ ತಗೊಳಕ್ ಬಂದ್ರ ನಾವು ಲಕ್ಷ ಗಟ್ಲೆ 50-60 ಸಾವಿರ ಗಟ್ಲೆ ಹಾಕಾವ್ ನಿಮ್ ಕಡೆ. ಅಂತಾವ್ ಸಾವಿರಾರು ನಕ್ಲೇಸ್, ಸಾವಿರಾರು ಕಿವ್ಯಾನು, ಸಾವಿರಾರು ಐಟಮ್ಸ್ ಇಟ್ಕೊಂಡಿರಿ ನಿಮ್ ಅಂಗಡ್ಯಾಗ. ಎಷ್ಟು ಕೋಟಿ ರೂಪಾಯಿ ನೀವು ಬೆಲೆ ಬಾಳಕಿಲ್ಲ. ಸಾಲದಕ್ ಸೀರೆ ಅಂಗಡಿನೂ ಐತಿ, ಇನ್ನು ಯಾವ್ಯಾವ ನಮ್ಗೆ ಗೊತ್ತಿಲ್ಲದವ ಏನ ನೋಡಿದ್ರೆ ಏನ್ ಬಡವ್ರು ಮಾತಾಡ್ದಂಗ ಮಾತಾಡ್ತಿರಪ್ಪ. ಅರೇ ಇದಾವು ಅದಕ್ಕೆ ತಕ್ಕಂಗೆ ಕಷ್ಟಾಗೆ ಪಡ್ಬೇಕು. ಮೇರೆ ನಸೀಬ್ ಬಹುತ್ ಕೋಟಾ ಹೇ ಶಂತಂದು ಅಕ್ಕ ಥೋ ಗಿರ್ಜಂದು ಅಕ್ಕ, ಶಂತಂದು ಅಕ್ಕನೇ ಬಾಯಲ್ಲಿ ಬರ್ತಾರೆ. ಅರೇ ನೀವೇ ಹೇಳಿದ್ರಿ ಅಲ್ಲ ನಿಮ್ದಿಗೆ ಸ್ವಲ್ಪ ಕೆಲ್ಸಗೆ ಇದೆ ಮನೆಗೆ ಬನ್ನಿ ಅಂತ, ಅದಕ್ಕೆ ಬಂದಿದಾವ್. ಅರೇ ಮೊನ್ನೆ ಮಲ್ಲೇಸಂದು ಅಣ್ಣ ತಗೊಂಡು ಬಂದಿದ್ರಲ್ಲ, ಅರೇ 5 ಬಂಗಾರದ್ದು ನಾಣ್ಯಗೆ ಅದಕ್ಕೆ ಕರೆಕ್ಟಾಗಿ ರೊಕ್ಕಗೆ ಕೊಟ್ಟಿದ್ದೀನಿ ನಾನು. ಅದನ್ನೇನಾದ್ರೂ ಕೆಲಕ್ಕೆ ಕರೆದಿದ್ದೀರಿ? ಇನ್ನ ಬಂಗಾರದ ನಾಣ್ಯ? ಏ ಶೇಟೋಣ, ಯಾ ಬಂಗಾರದ ನಾಣ್ಯ ನಕಲಿ ಮಾಡಾಕತ್ತೀರಪ್ಪ ತಗ. ಬರ್ರಿ ಒಳಗ್ ಬರ್ರಿ, ಚಾ ಕುಡಿದು ಮಾತಾಡೋಣ. ಅರೆ ಕ್ಯಾ ನಿಮ್ದುಗೆ ಹಿಂಗೆ ಅಂತಾವ್? ಅರೆ ನಿಮ್ದುಗೆ ಕೊಟ್ಟಿದ್ದು ನಿಮ್ದುಗೆ ನೆನಪಿಲ್ಲ? ನಿದ್ಗಣ್ಣಾಗ ಎದ್ ಬಂದಿ ಅನ್ಲೆ, ನಳ್ಳೆ ಒಳಗ್ ಚಾಕು ನಡಿ. ಅಲ್ಲ ಮಲೇಸಂದು ಅಣ್ಣ ಆಮೇಲೆ ಮಾತಾಡು, ಒಳ ನಡ್ರಿ ಶೆಟೋರ ನಡ್ರಿ ಪಾತಕ. ಮತ್ ಈಗ ನೋಡ್ರಿ ಮರ್ಯಾದ ಕಡಿಮೆ ಆಕತಿ, ನಡ್ರಿ. ಏನದು ಮಲೇಶಿ ಬಂಗಾರದ ನಾಣ್ಯ? ಅದ್ ಏನಾತಂದ್ರ ನನ್ಗೆ ಗೊತ್ತಿದ್ದ ಒಬ್ಬ ಕಾಸ ಗೆಳೆಯ, ಇದು ಬಂಗಾರ ನಾಣ್ಯ ಅದ ನನ್ನ ಕಡೆ, ತಗೋತೀನಿ ಒಂದ್ ಸ್ವಲ್ಪ ಅರ್ಜೆಂಟ್ ಬೇಕಾಗಿತ್ತು ನಂಗೆ ರೊಕ್ಕ ಅಂದ. ಅದಕ್ಕೆ ಬಂಗಾರದ ಅಂಗಡಿ ಹಾಕ್ಬೇಕು ಬೇಡ್ಲೆ ಅಂದೆ. ಅವ್ ಏನೋ ಕಾರಣದಿಂದ ಬೇಡ, ಇಲ್ಲೇ ನಿನಗ ಕೊಡ್ತೀನಿ ತಗೋ ಅಂತ ನನಗೆ ಕೊಟ್ಟು ನಾವ. ನನಗೆ ತಗೊಳಕ್ ಅನುಮಾನ ಆತಪ್ಪ, ಅದಕ್ಕೆ ಇವನ್ ಕಡೆ ಒಯ್ದು ಪರೀಕ್ಷೆ ಮಾಡಿಸಿ ಆಮ್ಯಾಗ ತಗೊಂಡು ಅದನ್ನ ನನ್ನ ಹೆಂಡತಿಗೊಂದು ನಕ್ಲೇಸ್ ಮಾಡ್ಸಂತೆ ಕರ್ಸಕ್ ಕೊಟ್ಟಿನಲ್ಲ, ಅದಕ್ಕೆ ಅಂತಾನ. ಮತ್ತೆ ಈಗ ಯಾವ್ದು ಗೊತ್ತಾಯಿಲ್ಲಂದಿ ಹಂಗಲ್ಲೇ. ಈಗ ಯಾರು ಹೊರಗಿನಾರು ಕೇಳಿಸ್ಕೊಡ್ರಿ ಏನ್ ಅನ್ಬೇಕು, ಅದಕ್ಕೆ ಬ್ಯಾಡ್ತಿಗೆ ಹಂಗೇನು ಹೇಳ್ಬೇಡಪ್ಪ ಮಂದ್ಯಾಗ, ಮತ್ತೆ ಅಸಹ್ಯ ಸರಿ ಅನ್ಸಂಗಿಲ್ಲ ಅಂತೇಳಿ ಕರ್ಕೊಂಡು ಹೋದೆ ಒಳಗಷ್ಟ. ಈಗ ನೀವು ಮುಗಿಸ್ ಸಿಮೆಂಟ್ ಎಲ್ಲ ಹಾಕಿದ್ರಿ ಇದನ್ನ, ಮತ್ತು ಯಾವ ಏನಾರ ಐಟಮ್ ಕಡಿಮೆ ಬಿದ್ದರೆ ಹೇಳ್ರಿ, ನಂಗೆ ತರಿಸ್ಕೊಡ್ತೇನಂತ, ನಾನು ಬರ್ತೇನೆ. ಏನೋ ಹಕ್ಕಿಕತ್ ಐತಿ, ಏನಂತೇಳಿ ಗೊತ್ತಾಗೋಲ್ತು. ಸೇಟುನ್ ಕಡೆ ವಿಚಾರಿಸಿದ್ರೆ ಗೊತ್ತಾಕತಿ. ಬಡ ಬಡ ಉಸುಗು ಸಿಮೆಂಟ್ ಕಲಸ್ಲೆ, ಸ್ವಲ್ಪ ಸಿಮೆಂಟ್ ಹಾಕ್, ಉಸುಗ ಜಾಸ್ತಿ ಹಾಕ್. ಅಲ್ರಿ ಅಣ್ಣಾರ, ಏನ್ಕೇನ್ರ ಹೆಚ್ಚು ಕಮ್ಮಿ ಆಯ್ತ್ರಿ? ಲೇ ನನ್ನಷ್ಟು ಮನಿ ಕಟ್ಟಿಸಿ ಗೊತ್ತೈತೇನ್ಲೇ ನಿನಗೆ? ಸಿಮೆಂಟ್ 40% ಹಾಕ, 60% ಉಸುಗ ಹಾಕ. ಏನ ಒಳ್ಳೆ ಕುಳನ ಸಿಕ್ಕತಿ, ಉಸು ಖಾಲಿ ಆತ್ ಸಿಮೆಂಟ್ ಖಾಲಿ ಆತ ಅದಾತ್ ಇದಾತ್ ಅಂತೇಳಿ ಗರ್ಸಿಬಿಡಣ. ನೈನಾ ಶಶಂಕರ ಆರಾಮದಿರಪ್ಪ? ಹ್ಞೂ ರೀ ಆರಾಮದೀವಿ ನೋಡ್ರಿ. ಆರಾಮದೇವಿ ಐತಿ, ಮಾರ ಆರಾಮದಾರ. ಇದು ಹೊಸ ಮದುಮಗ ಎಲ್ಲದನ? ಅವ ಕೆಲ್ಸಕ್ಕೆ ಹೋಗ್ಯಾನವ, ಅವ್ನ ಕೆಲಸ ಬಿಡಂಗಿಲ್ಲಲ್ವ, ದಿನ ಹೊತ್ತೊಂಟ್ರೆ ಹೋಗಕ್ಕೆ ಬೇಕಲ್ಲ. ಈಗ ಬರೋ ಹೊತ್ತ ಆತ, ಅವಂದು ಬಿಟ್ಟಿರ್ತೈತಿ, ಈಗ ಬರ್ತಾನೆ ಈಗ. ಓಹ್ ಬಂದ್ರಲ್ಲ, ಬರ್ರಿ ಕುಂದ್ರಿ ಬರ್ರಿ. ಬೇಡ್ರಿಪ್ಪ ನೀವು ಕುಂದ್ರಿ. ಮತ್ತೇನ್ಪಾ ಹೊಸ ಮದ್ವಿ ಗಂಡ ಹುಡುಗಿ ಕೊಟ್ಟು ಫೋನ್ ಮಾತಾಡಿದ್ದೇನೆ? ಹಾ ಮಾತಾಡಿದೆ. ಎದಕ್ ಸುಳ್ಳು ಹೇಳ್ತೀಯ ಬಾಡ್ಯ? ನನಗೆಲ್ಲ ಗೊತ್ತೈತಿ. ಆ ಹುಡುಗಿ ಫೋನ್ ಹಚ್ಚಿದ್ರ ಒಟ್ಟ ಮಾತಾಡೋದಿಲ್ಲ ಇವ, ಏನನ ಒಟ್ಟ ಸೇರೋದಿಲ್ಲ ನೋಡೆ ಈಕೆ ನನ್ನ. ಅಲ್ಲ ಮದುವೆ ಆಗಕತ್ತಾನ ಅದು ಕರೆನ, ಮತ್ತೆ ಆ ಹುಡುಗಿ ಫೋನ್ ಹಚ್ಚಿದ್ರ ಇಲ್ಲ ಸುಳ್ಳನ ಅಲ್ಲಿ ಕುಂತೇನೆ ಇಲ್ಲಿ ಕುಂತೇನೆ, ಅದು ಮಾಡಕತ್ತೀನಿ ಇದು ಮಾಡಕತ್ತೀನಿ ಹಂಗ ಹಿಂಗ ಅಂತೇಳಿ ಎರಡ್ಡ ಊಟ ಆತನ ನಾಷ್ಟ ಆತನ ಇಷ್ಟ ಬಿಡ್ತಾನೆ ಬೇಕಂತೇಳಿ. ಅಲ್ಲ ಇವಾಗ ಮತ್ತೆ ಹೆಂಗ್ ಮದುವೆ ಮಾಡೋದು ಅಂತೇಳಿ ನೋಡುವ. ನನಗಂತೂ ಒಂದೊಂದ್ಸಲ ನೆನಪ
ಒಟ್ಟಾದ್ರ. ಯಾಕೋ ಹಂಗ್ಯಾಕ್ ಮಾಡ್ತಿ? ಹಂಗೇನಿಲ್ಲ, ನಾ ಮಾತಾಡ್ತೇನೆ. ಯಾವಕಿ ಅವು ಹಂಗ ಅಂತಾಳ. ಮಾತಾಡ್ತೇನಂತೆ 3 ಹೊತ್ತು ಕೊಳ್ಳಾಕಡ್ವ ಅಡ್ಯಾಡಕತ್ತನ. ಇಲ್ಲೋಡ ನಂಗೆಲ್ಲಾ ವಿಚಾರ ಗೊತ್ತೈತಿ. ಏನ ನಿಮ್ಮಪ್ಪ ನಿಮ್ಮ ಏನ್ ಮಾಡಿದ್ರ ನಿನ್ ಒಳ್ಳೇದಕ್ಕ ಮಾಡ್ತಾರ. ನೀ ಯಾಕೆ ಹಂಗ ಮಾಡ್ತಿ? ಮಾತಾಡ್ಲಂಗ ಯಾಕೆ ನಾಟಕ ಮಾಡಕತ್ತಿ? ಆಕಿನ ಹೆಚ್ಚಲ್ಲನ ಎದಕ್ ಬೇಕ ಅಂತಾರ ಮಾಡ್ಕೊಂಡು 4 ಮಂದಿ ಒಂದ್ ಮಾತು ಅಂತಾರ ಅಂದ್ಮೇಲೆ ಮಾಡಕ್ ಒಳಗೆ ಹೋಗ್ಬಾರ್ದ ಅಂತ ಚಂದ ಹುಡುಗಿ ನೋಡ್ಯಾರ ಮಾಡ್ಕೊ ಚಂದಾಗಿ ಫೋನ್ನೇ ಮಾತಾಡ. ಯಾವತ್ತು ಹಿರಿಯರ ಏನ್ ಮಾಡಿದ್ರು ಅದೇನು ಸುಳ್ಳಲ್ಲ. ಮದ್ವಿ ಮಾಡ್ಕೊ, ಹಂಗ ಮಾಡ್ಬಿಡ. ಒಳ್ಳೆ ಸಂಗಾತಿ ಹಾಕಾಳಕಿನು. ಮದ್ವಿ ಮಾಡ್ಕೊಳಕಿನ್ನ ಪ್ರೀತಿ ಮಾಡು. ಏನ್ ದೊಡ್ಡ ಕಿಲ್ಲ ಇಲ್ಲ ಇವ ಮಜ್ನು. ಸಾಕಾಗೈತ್ ನೋಡುವ ನನಗಂತೂ ಹೇಳತ್ತ. ನೀ ಎಲ್ಲಾರಿಗೂ ಬರೀ ಇದು ಕಂಪ್ಲೇಂಟ್ ಹೇಳ್ಕೊಂತ ಹೊಂಟ್ಬಿಡ. ನಂಗೆ ಇಷ್ಟ ಇಲ್ಲ ಮದ್ವಿ ಮಾಡ್ಕೊಳಕಂದ್ರು ಮಾಡಾಕತ್ತಿ. ಇಷ್ಟ ಇಲ್ಲ ಅಂದ್ರೆ ಮತ್ತೆ ನಾಕಿನ ಕಟ್ಕೊಂಡ್ ಇಡ್ಬೇಕಂತ ಮಾಡಿ ಏನ್ ಮನ್ಯಾಗ? ಹೋಲ್ ಬಿಡಿ, ಅವ್ರಿಗೆ ಯಾಕೆ ಬೇಜಾರು ಮಾಡತ್ತಿ? ಬಂದವ್ರಿಗೆ ಮಾಡ್ಕೊಳತ್ತಿದ್ದೆ ಆತಿಲ್ಲ. ಮತ್ತೆ ಏನೋ ಅವ್ರ ಪಾಪ ಅವ್ರ ಖುಷಿ ನೋಡಕಂತ ಅವ್ರು ಬಂದಾರ. ಹಿಂಗ್ ಮಾಡ್ತಾನ ಹಂಗ್ ಮಾಡ್ತಾನ ಹಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ಅಂತ ಹೇಳ್ಕೊಂಡು ನಿಂತಿಯಲ್ಲ. ಆರಾಮದಿರೇನ್ರಿ ಮಾವರ? ಹೆಂಗೈತ್ರಿ ಬ್ಯಾಂಕಿನ ಕೆಲಸ? ಕೆಲಸ ಇದ್ದಂಗ ಐತಪ್ಪ, ಅದ್ರಾಗ ಏನ್ ಡಿಫ್ರೆಂಟ್ ಏನಿಲ್ಲ. ಈಗ ಸದ್ಯ ಆತಪ್ಪ, ನಿಮ್ ತಂಗಿದು ಆತು, ಖುಷಿನ ನೋಡಿ ಆತು, ಮದ್ವಿನೂ ಮಾಡಿ ಆತು. ಈಗ ನಿಂದ ನೋಡಪ್ಪ ನೆಕ್ಸ್ಟ್ ಈಗ ನಿನ್ ಮದ್ವಿಗೆ ಈಗ ಬಂದ್ರ ನಾವು. ಬರ್ರಿ ಅವರ, ಬರ್ತೀನಿ ಅಲ್ಲೇ ಲಗ್ನ ಪತ್ರಿಕೆ ಕೊಡಾಕ. ಆಯ್ತಪ್ಪ ಆಯ್ತು. ಅವ್ವ ಇಲ್ಲಿ ನೋಡಿ ನೈನಾ ಚೈನಾ ತಂದ ಹುಡುಗ. ಹಾ ನೋಡಿದೆ, ಈಗ ಹಾಕುವತ್ನಾಗ ಚಂದ ಐತವ. ಸರ ಬಾ ಚಂದ ಐತಿ. ಇಲ್ಲೇ ಬಂದು ತಗೊಂಡೆ ದೊಡವ, ಸೇಟಿನ ಅಂಗಡಿ ತಗೊಂಡೆ. ಹೌದನ್ವಾ? ಏನ್ ಅವರ ಮನೆಯಾಗ ಇರ್ಬೇಕ ಏನ? ಇರಿ ಒಂದ್ 4 ದಿನ. ಇಲ್ರಿ, ಈಗ ಆಲ್ಮೋಸ್ಟ್ ಒಂದು 6-7 ತಿಂಗಳು ಇಲ್ಲೇ ಇದ್ದಂಗೆ ಆತ ಬರಾಬರಿ. ಅದಕ್ಕೆ ಅಲ್ಲಿ ಮನೆ ಕಡೆ ಯಾರು ಇಲ್ಲ, ಮನೆ ಎಲ್ಲ ಕ್ಲೀನ್ ಮಾಡ್ಸೇವಿ. ಈಗ ಮತ್ತೆ ಇಲ್ಲೇ ಇದ್ರೆ ಮತ್ತೆ ಅಲ್ಲಿ ಮನೆ ಕಡೆ ಯಾರು ಇಲ್ದಂಗೆ ಆಕತಿ. ಇವತ್ತು ಸಂಜೆಗೆ ಹೋಗ್ತೇವಿ ಈಗ. ಈಗ ಇವತ್ತೊಂದಿನ ಊಟ ಮಾಡ್ಕೊಂಡು ಹೋಗುವಂತ್ರಿ. ಇವತ್ತು ಈಗ ಚಾ ಚುಮ್ಮರಿ ಕೊಟ್ಟಿದ್ವಿ, ತಿಂದ್ವಿ. ರಗಡಾಗೈತಿ, ಏನು ಬೇಡ. ಅದಕ್ಕೆ ನಾವು ಇನ್ನು ಸಂಜೆಗೂ ಮನೆ ಅಡಿಗೆ ಮಾಡ್ಕೊಂಡು ಉಣ್ತೀವಿ ಅಲ್ಲ. ಆಗ್ತವ್ರವ ಮತ್ತೆ ಪಾಪ ಮತ್ತೆ ಅಲ್ಲಿ ಮನೆ ಕಡೆನೂ ಯಾರಿಲ್ಲ. ಹುಡುಗಿ ಆಗ್ಬಿಟ್ಟು ಬಂದು ಕರ್ಕೊಂಬರ್ಬೇಕಿಲ್ಲ? ಇಲ್ಲ, ನಾ ಕರ್ಕೊಂಬರತ್ತಿದ್ದೆ. ಅವಾಗ ಕಾಲು ಹೊಡೆದು ಭಾಳ ಇದ್ದಿತ್ತು. ಅದಕ್ಕೆ ಅವ್ವ ನಾನು ಹಂಗಾರೆ ಮನೆಗೆ ಹೋಗ್ಕಂತವ್ರು ಅಂದ್ಲ. ಹಂಗಾರೆ ಹುಡುಗಿ ಕರ್ಕೊಂಡು ಹೋಗುವ, ಈಕೇನು ಚಂದ ಕುಂದ್ರಾಕ್ ಬಿಡೋದಿಲ್ಲ, ಮಾತಾಡಕ್ ಬಿಡೋದಿಲ್ಲ. ಅದಕ್ಕೆ ಅಲ್ಲೇ ದಾರ್ಯಾಗ ಒಂದು ಚಾಕ್ಲೇಟ್ ಅದು ಏನೋ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ಲ. ಹೌದನ? ಆಗ್ತವ್ರವ ಕುಂದ್ರಿ. ಇದು ಅರ್ಶನ ಕುಂಕುಮ ತೊಗೊಂಬರ್ತೇನೆ. ಹಂಗ ಮಾಡ್ಬೇಡ ಪಾರ್ವತಿ, ಮಾತು ಕೇಳು. ಏನ ಮದ್ವಿ ಮಾಡ್ಬೇಕು ಅಂತ ಹುಡುಗಿ ತಂದಂತ ಅವ್ರಿಗೆ ಗೊತ್ತಿರ್ತೈತಿ. ಹಂಗ ಮಾಡ್ಬೇಡ. ಆ ಹುಡುಗಿ ಏನ್ ತಪ್ಪು ಮಾಡೈತಿ? ನೀ ಇಲ್ಲಿ ಪ್ರೀತಿ ಮಾಡಿ ನಿಮ್ಮ ಜಗಳ ಮಾಡಿ ಬೇರೆ ಕಡೆ ಮದ್ವಿ ಮಾಡಕತ್ತಾಳ. ಆ ಹುಡುಗಿ ಏನ್ ತಪ್ಪು ಮಾಡೈತಿ? ಈಗ ನಾಳೆ ಆ ಹುಡುಗಿನ ಮದ್ವಿ ಮಾಡ್ಕೊಂಡು ನೀ ಚಂದ ಪ್ರೀತಿ ಕೊಡ್ಲಿಲ್ಲ, ಆಕಿನ ಮಾತಾಡ್ಸ್ಲಿಲ್ಲ, ಆಕಿ ಕೂಡ ಚಂದಾಗಿ ಇರ್ಲಿಲ್ಲ ಅಂದ್ರೆ ಆಕಿಗೆ ಅನ್ಯಾಯ ಮಾಡ್ದಂಗೆ ಆಕತಿ. ಆಗುದಿಲ್ಲ. ವಿಚಾರ ಮಾಡ, ನೀ ಏನ್ ಸಣ್ಣವಲ್ಲ. ಹಾಕ ಬಾಗ್ಲ ಹಾಕ. ಅದೇ ಮಲ್ಲೇಶ್ ಅಂದು ಅಣ್ಣ ಕೈಕು ದರ್ವಾಜ ಬಂದ್ ಕರೆ. ದರ್ವಾಜ ಯಾಕೆ ಬಂದ್ ಮಾಡ್ಯಾವ ಅಂದ್ರೆ ನಿನ್ನ ಆವಾಜ್ ಹೊರಗೆ ಹೋಗ್ಬಾರ್ದು ಅಂತೇಳಿ. ಮಗನ ಅಲ್ಲಿ ಬಾಗಲ್ಲ ನಿಂಚಿರ್ತೀಯನ್ಲೇ. ನಿನ್ನ ಹೇಳಾಕತ್ತೇವಿ ಅಷ್ಟು. ಅಲ್ಲಿ ಸುಮ್ಮನಿರು, ಮಂದಿ ಮುಂದೆ ಪಸಾರ ಆಗ್ಬಾರ್ದು ವಿಚಾರ. ನೋಡು, ಏನೇ ಇದ್ರು ನಿಮ್ಮ ಒಳಗಿರ್ಬೇಕು ವ್ಯವಹಾರ. ಹೌದ್ರಿ ಶೆಟ್ಟು ಅಣ್ಣಾರ, ಮೊದಲ ಊರಾನ್ ಮಂದಿ ಹದ್ದಿನ ಕಣ್ಣ ನಮ್ಮ ಮೇಲೆ ಬಿದ್ದುಬಿಟ್ಟತಿ. ಒಬ್ರಿಗೂ ಸಮಾಧಾನ ಇಲ್ಲ ನಮ್ಮದು ಹಿಂಗಾಗಿದ್ದು. ಇಸ್ಗಾತ್ಕ ಗುಣ ಈ ಉರಿತಾಗ ಒಂದ್ ಅಳತಿ ಗೊತ್ತನ್ರಿ. ತಗ ಈಗ ನೋಡಿದ್ರೆ ನೀವು ನೋಡಿದ್ರೆ ಅಲ್ಲಿ ನಿಂತು ಬಂಗಾರದ ನಾಣ್ಯ ಬೆಳ್ಳಿ ನಾಣ್ಯ ಅಂತಂದ್ರೆ ಮತ್ತಿನ್ನೇ ಅಂತ ತಿಳ್ಕೊಂತಾರ ಮಂದಿ. ಅದಕ್ಕೆ ನಾ ಹೇಳ್ತೇನೆ ಕೇಳ್ರಿ, ಒಬ್ರಿಗೆ ಉಸುಲು ಹೊಡ್ಯಾಕ್ ಹೋಗ್ಬೇಡ್ರಿ ಶೆಟ್ಟು ಅಣ್ಣ. ಈಗ ನಿಮ್ಮನ್ನ ಕರ್ಸಿದ ಉದ್ದೇಶನ ಅಂಗಡಿಗೆ ಬಂದು ಮಾತಾಡ್ಬೇಕಂದ್ವಿ. ಅಂಗಡಿಯಾಗ ಮುಕ್ಕಳರೆ ಮಂದಿ ಫೋನ್ನೇ ಮಾತಾಡುವಂತ ವಿಚಾರ ಅಲ್ಲ. ಅದಕ್ಕೆ ಮನೆಗೆ ಬರ್ರಿ ಅಣ್ಣ ಒಂಚೂರು ಅಂತ ಕರೆದಿದ್ದೆ. ಕ್ಯಾ ಬೋಲೋ ಜಿ? ಅರೆ ನಮ್ದುಗೆ ನಿಮ್ದು ಕೆಲಸಗೆ ಮಾಡಿ ಕೊಡಲ್ಲ ಅಂತೀವಿ. ಇಲ್ಲ ಅನ್ನಲ್ಲ. ಆದ್ರೆ ಏನಂದ್ರ ಶೆಟ್ಟು ಅಣ್ಣ, ಅದು ನಮ್ಮ ಮಾವಾರ ಕಾಲದಂದ ಅಂದ್ರೆ ಇವ್ರ ಅಪ್ಪಾರ ಕಾಲದಂದ ಒಂದಿಷ್ಟು ಬಂಗಾರದ ನಾಣ್ಯ ಹಂಗೆ ತೆಗೆದಿಟ್ಟಿದ್ರಿ. ಅವ್ರ ಕಷ್ಟ ಕಾಲಕ್ಕೆ ಉಪಯೋಗ ಬರ್ತೈತಿ ಅಂತೇಳಿ ಇಟ್ಟಾರ. ಅದು ಅವ್ರಿಗೆ ಗೊತ್ತಾಗಿಲ್ಲ. ಅದು ಮೊನ್ನೆ ನಮ್ಮ ಮನ್ಯಾಗ ಒಂದು ಹಳೆ ಸಂದಕಿತ್ರಿ, ಸಂದಕ. ಆ ಸಂದಕದಾಗ ಚೀಟಿ ಬರೆದಿಟ್ಟಾರ. ಅವಾಗ ಅದನ್ನ ಅಲ್ಲೇ ಇಟ್ಟಾರ. ಸತ್ತು ಹೋಗ್ಬಿಟ್ರ. ಅವ್ರು ಸತ್ತಿನ ನಾವಂತೂ ನೋಡಿದ್ದಿಲ್ಲ ಬಿಡ್ರಿ. ಯಾವಾಗ ಇಟ್ಟಾರ ಏನು ಯಾರಿಗೆ ಗೊತ್ತು. ಮೊನ್ನೆ ಮನೆ ಸ್ವಚ್ಛ ಮಾಡೋ ಹೊತ್ನ್ಯಾಗ ಸಿಕ್ಕೈತ್ರಿ ನಮಗದ. ಒಂದಿಷ್ಟು ನಾಣ್ಯ ಅದಾವ ಸ್ವಲ್ಪ. ಅವನ್ನ ನಿಮ್ಮ ಕೈಯಾಗ ಕೊಡ್ತೀವಿ. ಕರಿಗಿಸಿ ನನಗೆ ಅವನ್ನೆಲ್ಲ ಚಂದ ತೂಕ ಮಾಡಿ ಲೆಕ್ಕ ಬರೋ ಚೀಟಿ ಬರೆದು ಕೊಟ್ಟು ನನಗೆ ನಾ ಹೇಳಿದಂಥ ಒಡವೆ ಮಾಡಿಸ್ಕೊಡ್ಬೇಕು ನೋಡ್ರಿ, ಅಷ್ಟೇ. ಮತ್ತೇನಿಲ್ಲ. ನಿಮ್ಗೂ ಒಂದು ವ್ಯಾಪಾರ ಆದಂಗೆ ಆಕೈತಿ, ನಮ್ಗೆ ಒಡವೆ ಅಕ್ಕಾವು. ರೇಟ್ ಎಷ್ಟಾಕೈತಿ ಏನೋ ನೋಡಿ ಇದು ಮಾಡಕ್ಕೆ ಬರ್ತೈತಿ. ಅರೆ ನಿಮ್ದು ಬಂಗಾರಗೆ ಆದ್ರೆ ಬರೀ ಮಜೂರಿಗೆ ಅಟ್ಟೆ ತಗಂತೀವಿ, ವೇಸ್ಟೇಜ್ದು ಮಜೂರಿದು. ನಾವು ಬೇರೆ ಎದು ಟ್ಯಾಕ್ಸ್ಗೆ ಹಾಕೋದಿಲ್ಲ, ರೊಕ್ಕಗೆ ಹಾಕೋದಿಲ್ಲ ನಿಮ್ದುಗೆ ಆದ್ರೆ. ಆಮೇಲೆ ಬಂಗಾರದ್ದು ನಾಣ್ಯಗೆ ಅಂದ್ರೆ ನಿಧಿಗೆ ಸಿಕ್ಕಿದಾವ್. ಅಲ್ಲಲೇ ಮತ್ತೆ ಅದನ್ನ ಮಾತಾಡ್ತೀಯಲ್ಲ. ಬಂಗಾರದ ನಾಣ್ಯ ನಿಧಿ ಹೆಂಗಕತಿ? ನೆಲ್ದಾಗ ಸಿಕ್ಕರ ನಿಧಿ. ನಮ್ಮ ಅಪ್ಪನ ಹಳೆ ಸಂದಕದಾಗ ಸಿಕ್ಕಿರೋದು ಇದು ನಿಧಿ ಅಲ್ಲ. ನಮ್ಮ ಅಪ್ಪನ ಇಟ್ಟಿದ್ದು ಇಟ್ಟು ಸತ್ತೋಗ್ಯಾನಲ್ಲ, ಸತ್ತಿದ್ದು ನಾವು ನೋಡಿಲ್ಲ. ಹಾಳಾದ್ದು ಮೊದ್ಲ ನೋಡಿದ್ರಿ, ಬಡತನದಾಗ ಇಷ್ಟು ವರ್ಷ ಬೇಯಿದಾರ ತಪ್ತಿತ್ತಾಗ. ಈಗ ನೋಡಿದ್ವಿ ಏನು ಮಾಡ್ಬೇಕು. ಮತ್ತೆ ಅದಕ್ಕೆ ನಾನು ಏನ್ತೀವಿ ನಾ ಒಡವೆ ಮಾಡ್ಸಾಕೋತೀನಿ ರೀ ಅಲ್ಲ, ಅದಕ್ಕೆ ಮಾಡ್ಸಾಕಂತ ನೀನು ಕರ್ದೆಪ್ಪ. ಈಗ ಮತ್ತೆ ಅಲ್ಲಿ ಅಂಗಡ್ಯಾಗ ಬಂದು ಮಾತಾಡೋದು, 4 ಮಂದಿ ಕೇಳಿಸ್ಕೊಳ್ಳೋದು, ಒಂದಕ್ಕೊಂದು ಏನಾರ ತಿಳ್ಕೊಳ್ಳೋದು, ಈ ಎದ್ಲಗಟ್ಟನ ಬೇಡ. ಅದಕ್ಕೆ ಇಲ್ಲೇ ಕರ್ಕೊಂಬಂದೇವಿ. ಯಾವರ ಮಾರಿ ಮಣ್ಣಲ್ಲಿ ಕಿಸ್ಬಾಯಿ ಹೋಗಿ ಹೊರಗೆ ಮತ್ತೆ ಬಾಯಿ ಬಿಟ್ಕೊಂಡು ಇನ್ನೊಂದು ನಿಂದ್ರದು ಬೇಡ. ನೋಡಪ್ಪ ನಾ ಹೇಳ್ತೀನಿ, ನೀ ಮಾತ್ರ ಯಾರಂತೇಳಿ ಉಸುಲು ಹೊಡಿಬಾರ್ದು. ನಿನಗೆ ವ್ಯಾಪಾರ ಆಕೈತಿ, ನಮ್ಗೆ
ಈಗ ಇವನ್ನ ಗುಪ್ತ ರೀತಿಲೆಲ್ಲ ನಾವು ಹಂಗ ತಂದು ಕೊಡ್ಬೋದು. ಮಂದಿ ನಂಬುದಿಲ್ಲಪ್ಪ, ಭಾಳ ಹೊಲಸು ಮಂದಿ ಅದಾರ. ಇವ್ರಿಗೆ ಎಲ್ಲಿಂದಾನ ಸಿಕ್ಕಿರ್ಬೇಕು, ಹಂಗಾಗ್ಬೇಕು ಹಿಂಗಾಗ್ಬೇಕು ಅದಾಗ್ಬೇಕು ಇದಾಗ್ಬೇಕು ಅಂತ 108 ಹಬಿಸ್ ಮಾತಾಡ್ತಾರ. ಅದಕ್ಕೆ ಅವು ಎಷ್ಟು ಅದಾವ ಅಷ್ಟು ನಾನು ಬರ್ತೇನೆ. ಈಗ ಬಂದು ನಿಮ್ಮ ಅಂಗಡಿ ತೂಕ ಹಾಕಿಸ್ತೀನಿ, ಹಾಕಿಸಿ ನಂಗೆ ಚೀಟಿ ಬರ್ಸ್ಕೊಡು. ಎಷ್ಟು ದಿನ ಬಿಟ್ಟು ಯಾವ್ಯಾವ ಬಂಗಾರ ಹಾಕವು ಅಂತೇಳಿ ನನ್ನ ಹೆಂಡತಿ ಬಂದು ಡಿಸೈನ್ ಸೆಲೆಕ್ಟ್ ಮಾಡ್ತಾಳೆ, ಅವನ್ನೆಲ್ಲ ಮಾಡಿಸ್ಕೊಟ್ಬಿಡ್ನಿ. ನನಗೂ ಒಂದು ಚಲೋ ಉಂಗ್ರ, ಬ್ರಾಸ್ಲೈಟು ಒಂದೆರಡು ಉಂಗ್ರ, ಬ್ರಾಸ್ಲೈಟು, ಚೈನಾ ಹುಲಿ ಉಗುರಿಂದ ಮಾಡಿಸ್ಕೊಡ. ಮತ್ತೆ ಚೈನಾನ ಅರೆ ಕ್ಯಾ ಹುಲಿ ಉಗುರ್ದು ಹಾಕೊಂಡು ಜೈಲಿಗೆ ಹೋಗಿ ಕುತ್ಕೊಂತೀರಿ? ಅರೆ ಸುಮ್ಕೆ ಬೇರೆ ಯಾವ್ದಾದ್ರು ಮಾಡಿಸ್ಕೊಳ್ಳಿ. ಹುಲಿ ಉಗುರ್ದು ಮಾಡಿಸಿ ನೋಡಿ, ಆಮೇಲೆ ಜೈಲಿಗೆ ಹೋಗಿ ಕುತ್ಕೊಂಡು ಮುದ್ದಿದು ಮುರಿಬೇಕಾಗ್ತದೆ. ಹೋಗಲೇ ಯಪ್ಪ, ಒರಿಜಿನಲ್ ಎಲ್ಲಿ ಅಂತಂದು ಬಕ್ಳಕ್ಕೆ ಹೋಗುನು, ಡೂಪ್ಲಿಕೇಟ್ ಹುಲಿ ಉಗುರು ಹಾಕಿ ಒಳ್ಳೆ ಸೌಕಾರದ ಕಣ್ಣಂಗೆ ಭಾರಿ ಮಸ್ತ್ ಕಾಣ್ತದ. ಅದಕ್ಕೆ ಡೂಪ್ಲಿಕೇಟ್ ಮಾಡಿಸ್ಕೊಡು. ಒಂದು ಚೊಲ್ಲೋ ಚೈನಾ ಜೊತೆಗೆ ಉಂಗ್ರ, ಬ್ರಾಸ್ಲೆಟ್ ಎಲ್ಲ ಅವಕ್ಕೆ ಡಿಸೈನ್ ಬರ್ತೇವೆ ಬೇಕಾದ್ರೆ. ಇಬ್ರು ಗಂಡ ಐತಿ ಸಂಜಿಕ್ಕೆ ಅಷ್ಟು ಬಂಗಾರ ತೊಗೊಂಡು ಮಾಡಿಸ್ಕೊಟ್ಬಿಡು ನಂಗೆ. ಆಯ್ತು ಮಲ್ಲೇಶಂದು ಅಣ್ಣ, ನಿಮ್ದುಗೆ ನಾವು ಇಲ್ಲ ಅಂತೀವಿ. ಕುಂದ್ರಿ, ಚಾ ತೊಂಬರ್ತೀನಿ ಸೇಟು ಅಣ್ಣ. ಅರೆ ಏಕ್ ಮಿನಿಟ್ ಹೇರೋ ಗಿರ್ಜಂದು ಅಕ್ಕ, ನಿಮ್ದು ಸಂತಾನ್ದು ಅಕ್ಕಂದು ಅದು ಅಂಗಡಿದು ಪೂಜೆದು ಬಂದಾಗ ಅರೆ 5 ಮಿನಿಟ್ಗೆ ನಿತ್ಕಲಿಲ್ಲ ನೀವು, ಯಾಕೆ ಭಾಳ ಅವಸರ್ಗೆ ಮಾಡಿ ಬಂದ್ಬಿಟ್ರಿ? ಸೇಟು ಅಣ್ಣ, ನಾನು ಇಲ್ಲಿ ಕೆಲಸ ಇದ್ವ, ಖಾಲಿ ಪೀಲಿ ಬಂದು ಅಲ್ಲಿ ಕುಂತಿ ಏನ್ ಮಾಡಕ್ ಹೋಗುನ, ಹಂಗಾಗಿ ನಾ ಬರಕ್ ಹೋಗ್ಲಿಲ್ಲ. ಅವ್ರದೇನ್ ಪಾಕ ಅಲ್ಲಿ ಇರ್ತಾರ, ಅಂಗಡಿ ಪೂಜೆ ಆ ಪೂಜೆ ಈ ಪೂಜೆ ಅಂತ ನಿಂದಿರ್ತಾರ. ನಮ್ದಿಲ್ಲಿ ಮನಿ ಕಟ್ಟು ಜಾಗ, ಆಮೇಲೆ ಹೊಲ ಕಡೆ ಹೋಗ್ಬೇಕು, ಎಷ್ಟು ಕೆಲಸ ಇಲ್ಲಿ. ಅದಕ್ಕೆ ಅವ್ರ ಕೂಟೆಲ್ಲ ನಾನು ನಿಂದ್ರಕ್ ಹೋಗ್ಲಿಲ್ರಿ. ಆಮೇಲೆ ಏನಾಗ್ಬಿಡ್ತೈತಿ, ನಿಂತು ಕೂಟ್ಲೆ ಇವ್ ಮಾರ್ಮಣ್ಣಲ್ಲಿ ಊರನ್ ಹೆಂಗ್ಸೂರ್ ಅದಾವಲ್ರಿ, 50,000 ಕೊಡು, 1 ಲಕ್ಷ ಕೊಡು, ಸ್ವಲ್ಪ ಸಾಲ ಕೊಡು, ಇದೇ ರಾಡಿ ಕೇಳದೆ. ಹಂಗಾಗಿ ನನಗೆ ಇತ್ತಿತ್ತಾಗಿ ಈ ಜನಗಳನ್ನ ಹತ್ರ ಸೇರ್ಸಕ್ಕೆ ಇಷ್ಟ ಆಗಕತ್ತಿಲ್ಲ ನೋಡ್ರಿ ಸೇಟು ಅಣ್ಣ. ನೀವು ಏನಾರಿ ಯಾಕೆ ಅನ್ಕೊರ್ಕರ ಮತ್ತೆ ಇವು ಭಾಳ ಹೊಲ್ಸದಾರಿ ನಮ್ಮ ಊರನ್ ಮಂದಿ, ಹಳ್ಳಿ ಮಂದಿ ಇವು, ಹಂಗಾಗಿ ಬೇಜಾರಾಗ್ಬಿಟ್ಟತ್ ನೋಡ್ರಿ. ಅರೆ ಗಿರ್ಜಂದು ಅಕ್ಕ, ನಿಮ್ದು ಗಿರೇಡ್ಗೆ ಚೇಂಜ್ ಆಗಿಬಿಡ್ತು ಬಿಡಿ. ಎಲ್ಲ ದೇವರ ಆಶೀರ್ವಾದ, ಮತ್ತೇನ್ಪಾ. ಸರಿ ತೊಂಬರ್ತೀನಿ ತಡ್ರಿ ಚಾ. ಅರೆ ಮಲ್ಲೇಶಂದು ಅಣ್ಣ, ನಿಮ್ದು ಹೆಂತಿದು ಮಾಡ್ಕೊಂಡ್ಬಿಟ್ಟಿ, ನಿಮ್ದುಗೆ ನಸೀಬ್ಗೆ ತೆರೆದು ಬಿಡ್ತು ಬಿಡಿ. ಅರೆ ನಿಮ್ದುಗೆ ನೋಡಿ, ಕುಡಿಯಕ್ಕೆ ಹೋಗಿ ಯಾರ್ದಾದ್ರೂ ಮುಂದೆ ಬಾಯಿಗೆ ಬಿಟ್ಟಿರಿ. ಇಲ್ಲಪ್ಪ, ನಮ್ದು ಈಗ ಗ್ರೇಡ್ ಚೇಂಜ್ ಆಗ್ಬಿಟ್ಟೈತಿ. ಈಗ ಕುಡಿಯಕ್ಕೆ ನಾವು ಎಲ್ಲಿ ಹೋಗಂಗಿಲ್ಲ, ಯಾರಂತೇಳಿ ಹೋಗಂಗಿಲ್ಲ. ಈಗ ಏನಿದ್ರು ಮನೆಗೆ ತರಿಸ್ಕೊಡ್ತಾಳ ನನ್ನ ಹೆಂಡತಿ.